ಪ್ಲೀಸ್ ನಿಮ್ ಮುಖ ನೋಡ್ಕೊಂಡಿದ್ದೀರಾ ಕನ್ನಡಿಲಿ ತಲೆ ತೆಗ್ನ ಇದೆ ನಿಮ್ಗೆ. ಸಾರಿ ಹೇಳಿದ್ನಲ್ಲ. ನನಗ್ ಬರ್ತಾ ಇರೋ ಸೆಟ್ಗೆ ನಿಮ್ ಮುಖ ಚಚ್ಚ ಬಿಡೋಣ ಅಂತ ಅನ್ಸ್ತಾರೆ. ಈಗಲೂ ಚಚ್ಚಿ ಯಾರು ಬೇಡ ಅಂದ್ರು? ಕಾನೂನು ಪ್ರಕಾರ ತಪ್ಪಾದ್ರಿಗೆ ಶಿಕ್ಷೆ ಆಗ್ಲೇಬೇಕು. ನಿಮ್ ಹೆಸರೇನಂದ್ರಿ? ಗಣಿ. ನೀವು ನನ್ನ ಅಣ್ಣನ್ ಸಮಾನ. ನೀವ್ ಯಾರಿಗೆ ಸಮಾನ ಹೇಳಕ್ ಇನ್ನೂ ಟೈಮ್ ಬಂದಿಲ್ಲ. ನಿಮ್ಮ ಹತ್ರ ಏನು ಮುಚ್ಚು ಮರೆ. ಬೆಳಿಗ್ಗೆ ಬೇಟೆಗೆ ಹೋಗೋಣ ಅಂದ. ನಾವ್ ಹೇಳಿದ್ವಿ ಬೇಡ ಕಣೋ, ಮನೇಲೇ ಇರೋಣ. ಮನೇಲಿ 3 ಜನ ಹೆಣ್ಮಕ್ಳಿದಾರೆ, ಅವ್ರನ್ನ ಬಿಟ್ಟು ನಾವ್ ಆಚೆ ಹೋದ್ರೆ ಅವ್ರು ಬೇಜಾರ್ ಮಾಡ್ಕೋತಾರೆ. ಹಂದಿ ಸವಾಸ ನಮ್ಗೆ ಬೇಡ ಅಂದ್ವಿ. ಕೇಳಲಿಲ್ಲ. ಏನೋ ನಮ್ಮಂತ ಒಳ್ಳೆ ಹುಡುಗರು ಇರೋದಕ್ಕೆ ಅಂಕಲ್ ಬಚ್ಚವಾಗಿ ಮನೆಗ್ ಬಂದ್ರು. ಕೆಳಗಿಳಿಯೇ ಪಿಶಾಚಿ. ನಾನ್ ಇಳಿಯಲ್ಲ. ಮೊದಲು ಕೆಳಗೆ ಇಳಿದ್ಯಾ ಇಲ್ವಾ? ತಲ ಹೊರಟೆ ಇಳಿಯಲ್ಲ ಅಂತ ಹೇಳಿಲ್ಲ. ಓ, ಈ ನಡುವೆ ಹೆಣ್ಮಕ್ಳು ಬಹಳ ಎತ್ತರಕ್ಕೆ ಹೋಗೋದ್ ಕಲ್ತ್ಬಿಟ್ರಪ್ಪ. ನಮ್ ಕಾಲದಲ್ಲಿ ಹೀಗಿರ್ಲಿಲ್ಲ. ಏನಾಯ್ತಮ್ಮ? ಇವಳಿಗೇನ ಹೊಡಿಬಾರ್ದಂತೆ. ಹೊಡೆದ್ರೆ ನನ್ ಕೈ ಕಟ್ ಮಾಡ್ತಾಳಂತೆ. ಬರೀ ಕೈ ಅಲ್ಲ, ಬೈದ್ರೆ ನಾಲ್ಗಿನೂ ಕಟ್ ಮಾಡ್ತೀನಿ ಅಷ್ಟೇ. ನೋಡು ಎಂತ ತಾಯಿಗೆ ಹೇಗ್ ಮಾತಾಡ್ತಾಳೆ. ಕಾಲ್ ಕಳ್ಕೊಂಡ್ ಗಂಡ ನೆಮ್ಮದಿ ಇಲ್ಲ ಜೀವನ ಅಂತ ನಾನಿದ್ರೆ ಇವಳಿಗೆ ಎಲ್ಲ ತಮಾಷೆ ಆಗೋಗಿದೆ. ಇವಳನ್ನ ಇವತ್ ನಾ ಸಾಯಿಸ್ಬಿಡ್ತೀನಿ. ನೀನೇ ನಾನ್ ಸಾಯಿಸೋದು? ನಾನೇ ಇಲ್ಲಿಂದ ಹಾರ್ ಸಾಯ್ತೀನಿ. ಆನಂದವಾಗಿ ಸಾಯಿ ಹೋಗು. ಅಮ್ಮ ನೋಡು, ನಿಜವಾಗ್ಲೂ ಸಾಯ್ತೀನಿ. ಪಾವನಿ ಲೇ ಇಳಿಯಲೇ. ಶಬಾಷ್. ಹಾ, ನಾನ್ ಸತ್ತೇ ಸಾಯ್ತೀನಿ. ಸಾಯಿ ಅಂತೀಯಲ್ಲ ನನ್ಗೆ. ನೋಡಿವಾಗ ಬಿಡ್ರಿ, ನಾನ್ ಸಾಯ್ಬೇಕು. ಬಾಯಿ ಮುಚ್ಕೊಂಡ್ ಸುಮ್ನೆ ಇದ್ರೆ ಸರಿ, ಇಲ್ಲಾಂದ್ರೆ ಬಿಡ್ತೇನೆ ಇಡಿಯಟ್. ಸುಮ್ನೆ ಬಾ. ಕಿಟ್ಟಿ ಅನ್ಯಾಯವಾಗಿ ಸೂಪರ್ ಮ್ಯಾನ್ ಆಗ್ಬಿಟ್ನಲ್ಲ.